ಈ ಯೇಸು ಸ್ವಾಮಿಯ ಯಾತನೆಯ ಈ ನಾಟಕವನ್ನು ನಮಗಾಗಿ ನಡೆಸಿಕೊಡಲಿರುವವರು ಫಾದರ್ ಕ್ರಿಸ್ಟಿರಾಜ್ ಅವರ ತಂಡದವರು. ಆದುದರಿಂದ ಅವರಿಗೂ ಅವರೊಂದಿಗೆ ಬಂದಿರುವ ಫಾದರ್ ಅರುಳ್ರಾಜ್ ಸಂಪತ್ ಹಾಗೂ ಎಲ್ಲ ಸಿಬ್ಬಂದಿಯಲ್ಲಿರುವ ಎಲ್ಲ ಆರ್ಟಿಸ್ಟ್ಗಳಿಗೂ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಅವರನ್ನು ಆಹ್ವಾನಿಸೋಣ. ಇದ್ದೀನಿ, ಎಲ್ಲರೂ ಬಂದಿದ್ದೀರಾ. ನಿಮಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದಯಮಾಡಿ ಯಾರು ಇದು ಯೂಟ್ಯೂಬ್ ಲೈವ್ ಟೆಲಿಕಾಸ್ಟ್ ನಡೀತಾ ಇದೆ. ಸೊ ಇಲ್ಲಿ ಅಲ್ಲಿ ಓಡಾಡೋದು, ಕೋತಿಗಳ ಕೆಲಸ ಎಲ್ಲ ಮಾಡೋದು, ಅಲ್ಲಿ ಇಲ್ಲಿ ಬರೋದು ಅದೆಲ್ಲ ಬೇಡ. ಇಲ್ಲ, ಅವ್ರು ನೋಡ್ಕೊಳ್ತಾರೆ. ಏನಾದರೂ ಇದ್ದರೆ ವಾಲಂಟಿಯರ್ಸನ್ನು ನಾನು ಹಾಕಿದ್ದೀನಿ, ಅವ್ರು ನೋಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ದಯಮಾಡಿ ಊಟದ ಸಮಯದಲ್ಲಿ ಮಾತ್ರ ಆ ಕಡೆ ಇರುತ್ತದೆ. ಊಟ ನಾವು ಹೇಳಿದ ಮೇಲೆ ಎಲ್ಲರೂ ಹೋಗಿ ಅದು ಊಟವನ್ನು ಆಶೀರ್ವಾದ ಆದಮೇಲೆ ನಾವು ಮಾಡ್ಬೋದು. ಆತ್ಮೀಯ ಸಹೋದರ ಸಹೋದರಿಯರೇ, ಅಧಿಕವಾಗಿ ಕಷ್ಟಪಟ್ಟು ಒಂದು ವಾರ ತರಬೇತಿ ಮಾಡಿ ಇವತ್ತು ಕೂಡ ಮಧ್ಯಾಹ್ನ 2 ಗಂಟೆಗೆ ಬಂದು ಎಲ್ಲ ಟ್ರೈನಿಂಗ್ ಮಾಡಿ ಅವರೊಂದಿಗೆ ಫಾದರ್ ಕ್ರಿಸ್ಟಿ ಅವರು ಸೆಂಟ್ ಪ್ಯಾಟ್ರಿಕ್ಸ್ ಚರ್ಚ್ ನೋಡಿದ್ದೀರಾ ನೀವು? ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿದ್ದೆಲ್ಲ ನೋಡಿದ್ದೀರಲ್ಲ? ಅಷ್ಟು ದೊಡ್ಡ ಚರ್ಚ್. ಅಲ್ಲಿ ಅಷ್ಟು ಬಲಿಪೂಜೆಗಳಿದ್ರೂ ಕೂಡ ನಾಳೆ ಗರಿಗಳ ಭಾನುವಾರ ದಿನ ಕೂಡ ಎಲ್ಲ ಬಿಟ್ಟು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಆದುದರಿಂದ ಅವರಿಗೂ ಅವರ ಸಿಬ್ಬಂದಿ ವರ್ಗದ ಎಲ್ಲರಿಗೂ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೋರಾಗಿ ಇನ್ನೊಂದ್ಸತಿ ನಾವೆಲ್ಲರೂ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈಗ ಈ ನಾಟಕ ನಡೆಯುವಾಗ ದಯಮಾಡಿ ಯಾರು ಶಬ್ದ ಮಾಡದೆ, ಚರ್ಚ್ ಒಳಗೆ ಯಾರು ಹೋಗದೆ, ಯಾರಿಗಾದರೂ ಚೇರ್ ಬೇಕಾಗಿದ್ದರೆ ಎಲ್ಲರೂ ಪ್ಯಾರಿಶ್ ಹಾಲಿಂದ ಚೇರ್ ತಗೊಂಡು ಬಂದು ಹಾಕ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ಈ ಒಂದು ಯೇಸು ಸ್ವಾಮಿಯ ಯಾತನೆಯನ್ನು ದೇವರ ಪಾದದಲ್ಲಿ ಸಮರ್ಪಿಸುತ್ತಾ, ಈ ಯಾತನೆಯ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ವಿಶ್ವಾಸವನ್ನು ಅಧಿಕರಿಸಲು ಹಾಗೂ ಬರಲಿರುವ ದಿನಗಳಲ್ಲಿ ಸಕಲ ತೊಂದರೆಗಳು ಶೋಧನೆಗಳಿಂದ ಬಿಡುಗಡೆ ಹೊಂದಿ ಒಳ್ಳೆ ರೀತಿಯಲ್ಲಿ ನಾವು ಈ ಪವಿತ್ರ ವಾರದಲ್ಲಿ ಪಾದಾರ್ಪಣೆ ಮಾಡಲು ಬೇಕಾದ ವರಪ್ರಸಾದಗಳನ್ನು ಅವರಲ್ಲಿ ಪಡೆಯೋಣ. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಈಗ ಫಾದರ್ ಅವರನ್ನು ನಾವು ಆಹ್ವಾನಿಸಿ ಅವರಿಗೆ ಒಂದು ಶಾಲ ಹಾಕಬೇಕಾಗಿತ್ತು. ಅದರ ಕೊನೆಯಲ್ಲಿ ನಾವು ಮಾಡೋಣ. ಈಗೆಲ್ಲರೂ ಮೌನವಾಗಿ ಯಾತನೆಯನ್ನು ನಾವು ನೋಡಿದರೆ ಸಾಕಾಗುವುದಿಲ್ಲ, ಅದನ್ನು ಅನುಭವಿಸಬೇಕು. ಆದುದರಿಂದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಹೇಗೆ ಕಷ್ಟಪಟ್ಟಿದ್ದಾರೆ ಅದನ್ನು ನಾವು ನೋಡೋಣ, ಅದನ್ನು ಅನುಭವಿಸೋಣ. ತದನಂತರ ಧ್ಯಾನಿಸುತ್ತಾ ಈ ಪವಿತ್ರ ವಾರಗಳಲ್ಲಿ ಪಾದಾರ್ಪಣೆ ಮಾಡಲು ನಮ್ಮನ್ನು ನಾವು ತಯಾರಿಸೋಣ. ಮಾರ್ಗವಾಗದಗೊಳಿಸಿ ಪ್ರಭುವಿನ ಆಗಮನ ಕೇಳಿ, ಪ್ರಭುವಿನ ಆಗಮನ. ಅಯ್ಯ, ಮೆಸ್ಸೈನಿದ್ದಾನೆ, ಬರುವನು ಬರುವನು ಎಂದು ಹೇಳುತ್ತಿರುವೆ ನಮಗೆ. ಎಂದು ಬರುವನು ನಮ್ಮನ್ನು ರಕ್ಷಿಸಲು ಆ ದೇವಪುತ್ರನು ಬರಲಿದ್ದಾನೆ. ನಿಮ್ಮನ್ನೆಲ್ಲ ರಕ್ಷಿಸುವ ಮೆಸ್ಸೆಯನೊಬ್ಬ ಬರಲಿದ್ದಾನೆ. ನಾನು ಈ ನೀರಿನಿಂದ ನಿಮಗೆ ಸ್ನಾನ ದೀಕ್ಷೆ ನೀಡಿದರೆ ಅವನು ತನ್ನ ಪವಿತ್ರವಾದ ಆತ್ಮದಿಂದಲೇ ಸ್ನಾನ ದೀಕ್ಷೆ ನೀಡುತ್ತಾನೆ. ಬರಲಿದ್ದಾನೆ. ಬೆಳಕು ಬರುತ್ತಿದೆ, ಬೆಳಕು ಬರುತ್ತಿದೆ, ಜಗವ ಬೆಳಗುತ್ತಿದೆ. ಮನುಜ ಲೋಕದ ಪುಣ್ಯ ಫಲಿಸಿತು, ಸ್ವರ್ಗ ಅರಳುತ್ತಿದೆ. ಜನಿಸಿ ಬಂದರು ದೇವಪುತ್ರರು, ಬೇಡ ಸಂದೇಹ. ದೀನ ದಲಿತರ ಜೀವ ಬಂದಿತು, ಧನ್ಯ ಈ ದೇಹ, ಧನ್ಯ ಈ ದೇಹ, ಧನ್ಯ ಈ ದೇಹ.
ಏಕೆ ನೀನು ಹತ್ತಿರಬೇಕು? ಈ ಪ್ರಪಂಚಕ್ಕೆ ನಿನ್ನ ಶಿಲುಬೆಯ ಮರಣದ ಅವಶ್ಯಕತೆ ಇಲ್ಲ. ಜಪ ತಪ ಉಪವಾಸದ ಅವಶ್ಯಕತೆಯೂ ಇಲ್ಲ. ಈ ಲೋಕವು ಬಯಸುವಂತೆ ನೀನು ಸಹ ಉಂಡು ತಿಂದು ಕುಡಿದು ಸಂತೋಷವಾಗಿರು. ಹೊಟ್ಟೆಯೇ ಇವರ ದೇವರು. ಯಾರಿಗೋಸ್ಕರ ನೀನು ಹಸಿದಿರಬೇಕು? ಈಗೋ ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ನಿನ್ನ ಹಸಿವನ್ನು ತೀರಿಸಿಕೋ. ಸೈತಾನನೇ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ. ಅಯ್ಯೋ, ನೀನು ಯಾಕೆ ದುಃಖದಿಂದಿರಬೇಕು? ಶಿಲುಬೆಯನ್ನು ಯಾಕೆ ಹೊರಬೇಕು? ಈ ಜನರು ನೋಡು, ಶಿಲುಬೆಯನ್ನಲ್ಲ ಅದ್ಭುತವನ್ನು ಬಯಸುತ್ತಾರೆ. ಆದುದರಿಂದ ಶಿಲುಬೆ ಮರಣ ಬೇಡ ಬೇಡ. ಈಗೋ ಈ ಬೆಟ್ಟದಿಂದ ಕೆಳಕ್ಕೆ ಧುಮುಕು. ನಿನಗೆ ಗಾಯವಾಗದಂತೆ ನಿನ್ನ ದೇವದೂತರು ಅದ್ಭುತವಾಗಿ ಕಾಪಾಡುತ್ತಾರೆ. ಇದನ್ನು ನೋಡಲು ಜನರು ನಿಜವಾಗಿಯೂ ನಿನ್ನನ್ನು ಮೆಸ್ಸಾಯ ಎಂದು ನಂಬಿಯೇ ಬಿಡುತ್ತಾರೆ. ನೀನು ಲೋಕಕ್ಕೆ ನಿನ್ನ ಪಾಡು ಮತ್ತು ಶಿಲುಬೆಯ ಮರಣದಿಂದ ರಕ್ಷಣೆ ನೀಡಲು ಬಂದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಈಗೋ ಲೋಕದ ಅರಸರು ಈಗ ನನ್ನ ಕಾಲಡಿಯಲ್ಲಿ. ಈ ರಾಜ್ಯಗಳು ನಾನು ಪಾಪದಿಂದ ಸಂಪಾದಿಸಿದ್ದು. ಈಗ ನಾನು ನಿನಗೆ ಇದನ್ನು ಕೊಡುತ್ತೇನೆ. ಆದರೆ ನೀನು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು. ನಿನ್ನ ದೇವರಾದ ಸರ್ವೇಶ್ವರನನ್ನು ಶೋಧಿಸಬೇಡ ಎಂದು ಬರೆದಿರುವುದನ್ನು ನೀನು ಮರೆತೆಯ? ಸೈತಾನನೇ, ನೀನು ನನ್ನ ಬಿಟ್ಟು ದೂರ ಹೋಗು. ನಾನು ಜೆರೂಸಲೇಮಿಗೆ ಹೋಗಬೇಕು. ಅಲ್ಲಿ ನಾನು ಶಿಲುಬೆಯ ಮರಣವನ್ನು ಹೊಂದಬೇಕು. ಮೋಶೆಯು ಮರಳುಗಾಡಿನಲ್ಲಿ ಸರ್ಪವನ್ನು ಶಿಲುಬೆಗೆ ಏರಿಸಿದಂತೆ ನಾನೂ ಸಹ ಮೇಲೇರಿಸಲ್ಪಡಬೇಕು. ನನ್ನ ಮೇಲೆ ಹೊರಿಸುವ ಈ ಶಿಲುಬೆ ನಿಮ್ಮೆಲ್ಲರ ರಕ್ಷಣೆಯ ಚಿಹ್ನೆ. ಪಾತ್ರಗೆ ಹೋಸಾನ, ಸ್ನೇಹ ಸ್ವರೂಪಗೆ ಹೋಸಾನ, ಸತ್ಯ ಸರ್ವೇಶಗೆ ಹೋಸಾನ, ಇಮ್ಮಾನುವೇಲಗೆ ಹೋಸಾನ, ಹೋಸಾನ ಹೋಸಾನ ಕರ್ತಾವಿಗ
ಹೌದು ಪ್ರಭು, ಅವನು ಕತ್ತೆ ಮೇಲೆ ಕುಳಿತು ಬರುತ್ತಿದ್ದಂತೆ ಜನರು ಖರ್ಜೂರದ ಮರದ ಗರಿಗಳಿಂದ ಸ್ವಾಗತಿಸಿದ್ದನ್ನು ನಾನೇ ಕಂಡೆ. ಅದೂ ಅಲ್ಲದೆ ಅವನು ತನ್ನನ್ನು ದೇವಪುತ್ರಎಂದು ಬೇರೆ ಹೇಳಿಕೊಳ್ಳುತ್ತಿದ್ದಾನೆ. ಅವನನ್ನು ಹೀಗೆಯೇ ಬಿಟ್ಟರೆ ನಾಳೆ ನಮ್ಮನ್ನು ನಮ್ಮ ಮಾತನ್ನು ಕೇಳುವವರೇ ಇರುವುದಿಲ್ಲ. ಅವನನ್ನು ಹೇಗಾರು ಮಾಡಿ ಸಾಯಿಸಲೇಬೇಕು. ಹೌದು ಹೌದು, ಹಾಗಾದರೆ ಅವನನ್ನು ಬಂಧಿಸಿ ಮುಖ್ಯ ಪರಿಶಾರಿಗೆ ಒಟ್ಟಿಸಿ ಬಿಡೋಣ. ಅದು ಸಾಧ್ಯವಿಲ್ಲ. ಅವನು ಜನಬಲವುಳ್ಳವನು. ಅವನನ್ನು ಬಂಧಿಸಿದರೆ ಜನರಿಗೆ ದಂಗೆ ಏಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಹಾಗಾದರೆ ಈಗೇನು ಮಾಡುವುದು? ಹಗಲಲ್ಲಿ ಅವನನ್ನು ಬಂಧಿಸುವುದಕ್ಕಿಂತ ರಾತ್ರಿ ಬಂಧಿಸುವುದೇ ಒಳಿತು. ಹಾಗೆ ಆಗಲಿ. ಅವನಿರುವ ಸ್ಥಳವನ್ನು ನಾವು ತಿಳಿಯುವ ಬಗ್ಗೆ ಹೇಗೆ? ಆ ಕೆಲಸ ನನಗೆ ಬಿಡಿ. ನೀವು ಹೋಗಿ ಮುಖ್ಯ ಪರಿಸಾಯರಲ್ಲಿ ವಿಷಯ ತಿಳಿಸಿ. ಉಳಿದ ಕೆಲಸವನ್ನು ನಾನು ಮಾಡುತ್ತೇನೆ. ಒಳಗೊಳ್ಳದಿರಲಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಾನು ಅಲ್ಲಿಗೆ ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಅಲ್ಲಿಗೆ ಕರೆಸಿಕೊಳ್ಳುವೆನು. ಪ್ರಭು, ತಾವು ಎತ್ತ ಹೋಗುವಿರೆಂದು ತಿಳಿಯುವುದು. ಆ ಮಾರ್ಗವನ್ನು ತಿಳಿಯುವ ಬಗೆಯಾದರೂ ಹೇಗೆ? ಥಾಮಸ್, ನೀನು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯವರನ್ನೂ ಅರಿಯುತ್ತಿದ್ದೆ. ಪ್ರಭು, ನಮಗೂ ಆ ತಂದೆಯನ್ನು ತೋರಿಸು. ನಮಗಷ್ಟೇ ಸಾಕು. ಫಿಲಿಪ್ಸ್, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವೆ. ಹೀಗೆ ಸ್ವಾಮಿ ತಮ್ಮ ಶಿಷ್ಯರೊಂದಿಗೆ ಅನೇಕ ವಾಕ್ಯಗಳನ್ನು ಹೇಳಿರ್ತಾರೆ. ನಾನು ತಂದೆ ಒಂದೇ, ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಡಲ್ಲ, ನಿಮ್ಮನ್ನು ನನ್ನ ನಿವಾಸನದಲ್ಲಿ ಅನೇಕ ಸ್ಥಳಗಳಿವೆ ಅಂತ ಹೇಳಿ ಅವರಿಗೆ ಸಾಂತ್ವನವನ್ನು ನೀಡುತ್ತಾರೆ. ಇತ್ತ ಕಡೆ ಜೂದಾಸನು ಪರಿಸೆಯರೊಂದಿಗೆ ಸೇರಿ ಅವರನ್ನು ತೋರಿಸಿಕೊಡಲು ಆತುರಗೊಳ್ಳುತ್ತಾನೆ. ನಿನಗಾಗಿಯೇ ಕಾಯುತ್ತಿದ್ದೇವೆ. ಹೌದೌದು, ನಮ್ಮ ಗುರುಗಳು ನಿನ್ನನ್ನು ನಿನ್ನ ಸಹಾಯವನ್ನು ಯಾಚಿಸಿರುವರು. ಯಾಜಕ ಪರಿಶಾಯರೇ, ನನ್ನಿಂದ ತಮಗೇನಾಗಬೇಕು ಅದೆಲ್ಲವನ್ನು ಹೇಳುತ್ತೇನೆ. ಬಾ ಹೋಗೋಣ. ಆ ಯೋಧ, ಆ ನಿಮ್ಮ ಗುರು ಯೇಸುವನ್ನು ನಾವು ಒಂದು ಬಾರಿ ನೋಡಬೇಕಿತ್ತಲ್ಲ. ಅದಕ್ಕೇನಂತೆ? ಯೇಸು ಪ್ರಭುವನ್ನು ಪ್ರತಿದಿನ ಯಾರು ಬೇಕಾದರೂ ದೇವಾಲಯದಲ್ಲಿ ನೋಡಬಹುದು. ಹಾಗಲ್ಲ, ಆತನ ಬೋಧನೆಗಳೆಲ್ಲ ಇತರ ಬಾಯಿಂದ ಕೇಳಿದ್ದೇವೆ. ಇದೀಗ ನಮ್ಮ ಮುಖ್ಯ ಪರಿಶಾಯರು ಖುದ್ದಾಗಿ ಕೇಳಲು ಬಯಸಿದ್ದಾರೆ. ಅವರು ಬಂದು ದೇವಾಲಯದಲ್ಲಿ ಕೇಳಿದರಾಯ್ತು. ಹಾಗಲ್ಲ ಯೋಧ, ಅವರ ಉಪದೇಶಗಳು ಜನರನ್ನ ಮೋಶೆ ಶಾಸ್ತ್ರದ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸುತ್ತಿಲ್ಲ ಎಂದು ದೂರಿರುವುದರಿಂದ ನಮ್ಮ ಗುರುಗಳು ಒಂದೇ ಒಂದು ಬಾರಿ ಅವರನ್ನು ವಿಚಾರಿಸಲು ಇಚ್ಛಿಸುತ್ತಾರೆ. ಏನು? ಯೇಸು ಪ್ರಭುವಿನ ವಿಚಾರಿಸಲು ಅವರೇನು ಕೈದಿಗೆ? ಹಾಗೇನಲ್ಲ, ಇದು ವಿಚಾರಣೆ ಏನಲ್ಲ ಯುಧ, ಕೇವಲ ವಿಚಾರ ವಿನಿಮಯ ಅಷ್ಟೇ. ಹೌದು ಹೌದು, ಯೋಚಿಸು. ಈ ನಿನ್ನ ಸಹಾಯಕ್ಕೆ ನಾವು ನಿನಗೆ 30 ಚಿನ್ನದ ನಾಣ್ಯಗಳನ್ನು ಕೊಡಲು ಸಿದ್ಧರಿದ್ದೇವೆ. ಯೇಸುವನ್ನು ತೋರಿಸಲು 30 ಚಿನ್ನದ ನಾಣ್ಯಗಳು? ಹೌದು ಹೌದು ಯೋಧ, ಈ ರಾತ್ರಿ ಯೇಸು ಎಲ್ಲಿರುವನೆಂದು ತೋರಿಸುವೆಯಾ ನಮಗೆ? ಅದನ್ನು ತಿಳಿದುಕೊಂಡು ಬಂದು ನಾನೇ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತೇನೆ. ಹಾಗೆ ಆಗಲಿ. ಎಲ್ಲವೂ ಸಿದ್ಧವಾಗಿದೆಯೇ ಮ್ಯಾಥ್ಯೂ? ಎಲ್ಲ ಸಿದ್ಧವಾಗಿದೆ. ಇಂದು ಪ್ರಭುವಿನ ಪಕ್ಕ ನಾನು ಕುಳಿತುಕೊಳ್ಳುವೆನು. ಇಲ್ಲ ಥಾಮಸ್, ಪ್ರಭುವಿನ ಆತ್ಮೀಯರಲ್ಲಿ ನಾನೇ ಪ್ರಮುಖನಾಗಿರುವುದರಿಂದ ಪ್ರಭುವಿನ ಪಕ್ಕದಲ್ಲಿ ಕುಳಿತುಕೊಳ್ಳಲು ನಾನೇ ಯೋಗ್ಯನು. ಮ್ಯಾಥ್ಯೂ, ಪ್ರಭುವಿನ ಪ್ರಥಮ ಶಿಷ್ಯನಾದವನು ನಾನು. ಅವರ ಪಕ್ಕದಲ್ಲಿ ಕುಳಿತುಕೊಳ್ಳಲು ನಾನೇ ಯೋಗ್ಯನಾದವನು. ಪೀಟರ್, ಪ್ರಭುವಿನ ಆತ್ಮೀಯ ಶಿಷ್ಯನು ನಾನೇ. ಆದ್ದರಿಂದ ನಾನು ಪ್ರಭುವಿನ ಪಕ್ಕದಲ್ಲಿ ಕೂರುವೆನು. ನಿಮ್ಮಲ್ಲ ಏಕೆ ಜಗಳ? ಅಲ್ಲದೆ ನಮ್ಮ ಶಿಷ್ಯ ವೃಂದದ ಹಣಕಾಸಿನ ವ್ಯವಹಾರ ನೋಡಿಕೊಳ್ಳುತ್ತಿರುವವನು ನಾನು. ಅದರ ಜೊತೆಗೆ ಪ್ರಭುವಿನ ಬಳಿ ಇಂದು ಅತಿ ಮಹತ್ತರವಾದ ವಿಷಯವನ್ನು ಮಾತಾಡಬೇಕಿದೆ.
ಆದ್ದರಿಂದ ಪ್ರಭುವಿನ ಜೊತೆಯಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ. ಗೆಳೆಯರೇ, ನೀವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಬೇಕೆಂದು ಇದನ್ನು ಹೇಳುತ್ತಿದ್ದೇನೆ. ಬೇರೆ ಬೇರೆ ದೇಶದ ಜನರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ತೋರುತ್ತಿರುತ್ತಾರೆ. ಆದರೆ ನೀವು ಹಾಗಿರಬಾರದು. ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗೇ ಇರಬೇಕು. ತಡೆಯಿರಿ. ಈಗ ನಾನು ನಿಮಗೇನು ಮಾಡುವೆನೋ ಅದನ್ನು ನೀವು ಲೋಕದ ಇತರ ಜನರಿಗೂ ಮಾಡಬೇಕು. ಮುಖ್ಯಸ್ಥನು ಸೇವಕನಾಗಬೇಕು. ಭಾಗೆಳೆಯ, ಕುಳಿತುಕೋ. ಇದರಲ್ಲಿ ನಿನ್ನ ಪಾದಗಳನ್ನು ಇರಿಸು. ಪ್ರಭು, ಇದೇನು ಮಾಡುತ್ತೀರಿ? ಗೆಳೆಯರೇ, ನಾನು ಶ್ರಮ ಪಡುವುದಕ್ಕಿಂತ ಮುಂಚೆ ನಿಮ್ಮ ಜೊತೆ ಪಸ್ಕದ ಊಟ ಮಾಡುತ್ತೇನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತನಿಗಿಂತ ಆಳು ದೊಡ್ಡವನಲ್ಲ. ಕಳುಹಿಸಲ್ಪಟ್ಟವನು ಆ ಕಳುಹಿಸಿದವನಿಗಿಂತಲೂ ದೊಡ್ಡವನಲ್ಲ. ಇದನ್ನು ನೀವು ಅರಿತು ಮಾಡಿದರೆ ನೀವು ಧನ್ಯರು. ನಿಮ್ಮಲ್ಲೇ ಒಬ್ಬನು ನನ್ನನ್ನು ಹಿಡಿದುಕೊಡಲಿದ್ದಾನೆ. ಇದೇನು ಪ್ರಭು, ನಾವು ನಿಮ್ಮನ್ನು ಹಿಡಿದುಕೊಡುತ್ತೇವೆಯೇ? ನಾನು ಈ ಮಾತುಗಳನ್ನು ಎಲ್ಲರಿಗೂ ಆಡುತ್ತಿಲ್ಲ. ಹಾಗೆಂದು ಅಂದುಕೊಂಡವನನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನೊಂದಿಗೆ ಊಟ ಮಾಡುವವನೇ ನನಗೆ ಕಾಲುಗಳನ್ನು ಅಡ್ಡಕೊಟ್ಟಿದ್ದಾನೆ. ಗೆಳೆಯರೇ, ಈ ರೊಟ್ಟಿಯೇ ನನ್ನ ದೇಹವು. ಇಂದಿನಿಂದ ದೇವರ ರಾಜ್ಯವು ನೆರವೇರುವ ತನಕ ನಾನು ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಈ ರೊಟ್ಟಿಯನ್ನು ಕೊಡುತ್ತಿದ್ದೇನೆ, ತೆಗೆದುಕೊಳ್ಳಿ.
ರಸವನ್ನು ಕೊಡು ಗೆಳೆಯ. ಗೆಳೆಯರೇ, ಈ ದ್ರಾಕ್ಷಾರಸವು ನನ್ನ ರಕ್ತಕ್ಕೆ ಸಮಾನ. ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದನ್ನು ಕುಡಿದು ನನ್ನ ದೇಹದ ಭಾಗವಾಗಿರಿ. ರಾತ್ರಿ ತಾವು ಗೇಟ್ಸೆ ಮನೆ ತೋಟಕ್ಕೆ ತಾನೇ ಹೋಗುತ್ತಿರುವುದು? ಯೋಧ, ಪಸ್ಕದ ಹಬ್ಬದ ಈ ಸಮಯದಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಹೊರಡು ಯೋಧ. ಗೆಳೆಯರೇ, ಇಂದು ರಾತ್ರಿ ನೀವೆಲ್ಲರೂ ನನ್ನ ಬಗ್ಗೆ ದಿಗಿಲುಪಟ್ಟು ಹಿಂಜರಿಯುವಿರಿ. ಪ್ರಭು, ಈ ವಿಷಯದಲ್ಲಿ ಯಾರೇ ದಿಗಿಲುಪಟ್ಟರು ನಾನಂತೂ ಹಿಂಜರಿಯುವುದಿಲ್ಲ. ಪೀಟರ್, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಇಂದು ರಾತ್ರಿ ನೀನು ನನ್ನ ಬಗ್ಗೆ 3 ಬಾರಿ ಸುಳ್ಳು ಹೇಳಿದ ನಂತರವೇ ಕೋಳಿ ಕೂಗುವುದು. ಪ್ರಭು, ನಾನು ನಿನ್ನೊಂದಿಗೆ ಸಾಯುವುದಾದರೂ ಸರಿ, ಅರಿಯನೆಂದು ಮಾತ್ರ ಹೇಳುವುದಿಲ್ಲ. ಹೌದು ಪ್ರಭು, ಹೌದು. ಮಹತ್ತರವಾದ ರಾತ್ರಿ. ಮೈ ಮನಸ್ಸುಗಳು ಪರೀಕ್ಷೆಗೆ ಒಳಗಾಗುವ ಕಾಲ ಬಂದಿದೆ. ನನ್ನ ಪ್ರಾಣವು ದುಃಖಕ್ಕೆ ಒಳಗಾಗಿದೆ. ನೀವು ನನ್ನೊಂದಿಗೆ ಎಚ್ಚರವಾಗಿದ್ದು ನನಗಾಗಿ ಪ್ರಾರ್ಥನೆ ಮಾಡಿ. ನಾನು ಅತ್ತ ಕಡೆ ಪ್ರಾರ್ಥನೆ ಮಾಡುತ್ತೇನೆ. ನಿನಗೆಲ್ಲವೂ ಸಾಧ್ಯ. ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಒಂದು ಕ್ಷಣವಾದರೂ ದೃಢಚಿತ್ತದಿಂದ ಪ್ರಾರ್ಥಿಸದಾದೆಯಾ? ಕ್ಷಮಿಸಿ ಪ್ರಭು, ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ. ನಾನು ಮತ್ತೊಮ್ಮೆ ತಂದೆಯನ್ನು ಪ್ರಾರ್ಥಿಸಿ ಬರುತ್ತೇನೆ.
ಯಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ತಂದೆ. ಮಿತ್ರರೇ, ಒಂದು ಗಳಿಗೆಯಾದರೂ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ನಿನ್ನಿಚ್ಛೆಯಂತೆಯೇ ಆಗಲಿ. ಮಿತ್ರರೇ, ನೀವಿನ್ನು ಮಲಗಿ ನಿದ್ದೆ ಮಾಡಿ. ಅದು ಸ್ವರ್ಗಲೋಕವನ್ನು ಸೇರುವ ಕಾಲ ಸಮೀಪಿಸಿತು. ಮನುಷ್ಯ ಕುಮಾರನು ದುರ್ಜನರ ಕೈಗೆ ಸಿಕ್ಕಿಬೀಳುತ್ತಿದ್ದಾನೆ. ನನ್ನನ್ನು ಹಿಡಿದುಕೊಡುವವನು ಹತ್ತಿರಕ್ಕೆ ಬರುತ್ತಿದ್ದಾನೆ. ವಂದಿಸುವೆನು ಪ್ರಭು. ಯೋಧ, ಅಪ್ಪಿಕೊಳ್ಳಲು ಕೊಡುವ ಮುತ್ತನ್ನು ಹಿಡಿದುಕೊಡಲು ನೀಡುತ್ತಿರುವೆಯಾ? ನಿನ್ನ ಕರ್ತವ್ಯವನ್ನು ನೀನು ಮಾಡು. ಬಂಧಿಸಿ ಅವನನ್ನ. ಆ ಕತ್ತಿಯನ್ನು ಕೆಳಗಿಡು. ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಸಾಯುತ್ತಾನೆ. ನಾನು ಕೇಳಿಕೊಂಡರೆ ನನಗಾಗಿ ನನ್ನ ತಂದೆಯು 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೇ? ಗೆಳೆಯರೇ, ಕಳ್ಳರನ್ನು ಹಿಡಿಯಲು ಬರುವಂತೆ ನನ್ನನ್ನು ಹಿಡಿಯಲು ಈ ಭರ್ಜಿಗಳೇಕೆ? ದಿನವೂ ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ. ಆ ಪ್ರವಾದಿಗಳ ಮಾತು ನೆರವೇರಲು ನಾನು ಬಂಧಿತನಾಗುವೆ. ಬಂಧಿಸಿರಿ ಅವನನ್ನು. ಎಳೆದುಕೊಂಡು ಹೋಗಿ. ನಿಲ್ಲು. ಯಾಕೆ? ನಾನು ಬರಬಾರದೆ? ನಿಲ್ಲು, ಮುಂದೆ ಬರಬೇಡ. ಇದರಲ್ಲಿ ನಿನಗೆ ಕೊಡಬೇಕಾದ 30 ಚಿನ್ನದ ನಾಣ್ಯಗಳಿವೆ. ತೆಗೆದುಕೊಂಡು ತೊಲಗಿಲ್ಲಿಂದ. ನನಗೆ ಯಾಕೋ ಅನುಮಾನ ಬರ್ತಿದೆ. ಇಲ್ಲೇನೋ ಮೋಸ ನಡೆಯುತ್ತಿದೆ.
ಯೇಸು ಪ್ರಭುವನ್ನು ಏನು ಮಾಡ್ತಿರೋ? ನಾನು ಬರುತ್ತೇನೆ. ಮುಚ್ಚಬ, ಅವನು ಧರ್ಮದ್ರೋಹಿ, ಅವನಿಗೆ ಶಿಕ್ಷೆ ಆಗಲೇಬೇಕು. ಎಳೆದುಕೊಂಡು ಹೋಗಿ ಮೋಸ ಮೋಸ. ಯೇಸು ಸ್ವಾಮಿ, ಈತನೇ ನಜರೇತಿನ ಯೇಸು. ದುರ್ಬೋಧನೆಗಳನ್ನು ಮಾಡುತ್ತಾ ಜನರ ಮನಸ್ಸನ್ನು ಕೆಡಿಸುತ್ತಿರುವವನು ಈತನೇ. ನೀನೇ ಏನು ನಜರೇತಿನ ಯೇಸು? ಎಲ್ಲಿ ನಿನ್ನ ಬೋಧನೆಗಳನ್ನು ನಮಗೂ ಸ್ವಲ್ಪ ತಿಳಿಸು, ಕೇಳಿ ಆನಂದ ಪಡುತ್ತೇವೆ. ನನ್ನ ಬೋಧನೆಗಳೇನೆಂಬುದನ್ನು ಆಲಿಸಿದವರನ್ನೇ ಕೇಳಿಕೊಳ್ಳಿ. ಪ್ರಭುಗಳಿಗೆ ಹೆದರ್ತೀಯ? ಏನಯ್ಯ ಯೇಸು, ನಿನ್ನ ಬೋಧನೆಗಳ ಬಗ್ಗೆ ನಮಗೆ ಸಾಕಷ್ಟು ದೂರುಗಳು ಬಂದಿವೆ. ಇದರ ಬಗ್ಗೆ ನೀನೇನು ಹೇಳುವೆ? ಜೆರುಸಲೇಮ್ ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಪುನರ್ನಿರ್ಮಾಣ ಮಾಡುವೆಂದರು. ನೀನೇನು? ದೇವರಿಗೆ ಸತ್ಯ ಮಾಡಿ ಹೇಳು. ದೇವಪುತ್ರನೆಂದೆನಿಸಿಕೊಳ್ಳುವ ಆ ಮೆಸ್ಸೇಯನು ನೀನೇ ಏನು? ಹೌದು, ನಾನೇ ಆ ದೇವಪುತ್ರ. ಮೋಡಗಳ ನಡುವೆ ನನ್ನ ತಂದೆಯ ಬಲಭಾಗದಲ್ಲಿ ಕುಳಿತು ಸ್ವರ್ಗದಿಂದ ಇಳಿದು ಬರುವುದನ್ನು ನೀವು ಸತ್ಯದಲ್ಲೇ ಕಾಣಲಿದ್ದೀರಿ. ಧರ್ಮದ್ರೋಹ! ಇದು ಧರ್ಮದ್ರೋಹ! ಇವನನ್ನು ಏನು ಮಾಡೋಣ? ಕೊಲ್ಲಬೇಕು. ಇವನನ್ನ ಶಿಲುಬೆಗೇರಿಸಿ ಕೊಲ್ಲಬೇಕು. ಹೌದು, ಇವನನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕು. ಹೌದು, ಮರಣದಂಡನೆ ವಿಧಿಸುವುದಂತೂ ನಿಜ. ಆದರೆ ಆ ಹಕ್ಕು ನಮಗಿಲ್ಲದಿರುವುದರಿಂದ ರೋಮ್ ಸಾಮ್ರಾಜ್ಯದ ಪ್ರಾಂತ್ಯಪಾಲನಾಗಿರುವ ಆ ಪಿಲಾತನನ್ನು ಕರೆಸಿರಿ. ನಿಂತ್ಕೋ. ನೀನು ಯೇಸುವಿನ ಶಿಷ್ಯನಲ್ಲವೇ? ಅಲ್ಲ, ನಾನು ಯೇಸುವಿನ ಶಿಷ್ಯನಲ್ಲ. ಮತ್ತೆ ನಿನ್ನನ್ನು ಯೇಸುವಿನ ಜೊತೆಯಲ್ಲಿ ನೋಡಿದ ಹಾಗಿದೆಯಲ್ಲ? ಇಲ್ಲ, ನೀವು ಬೇರೆ ಯಾರನ್ನು ನೋಡಿರಬೇಕು, ನನ್ನನ್ನಲ್ಲ. ನೀನು ಹೇಳುತ್ತಿರುವುದು ನಿಜವೇ? ಹೌದು. ಹಾಗಿದ್ದರೆ ನೀನು ನಡೆ. ನೀನು ಯೇಸುವಿನ ಶಿಷ್ಯನಲ್ಲವೇ? ಅಲ್ಲ, ನಾನು ಯೇಸುವಿನ ಶಿಷ್ಯನಲ್ಲ. ನಿನಗೊಂದು ವಿಷಯ ತಿಳಿದಿದೆ. ಏನದು? ಯೇಸುವನ್ನು ಬಂಧಿಸಿದಾರಂತೆ. ಯಾಕೆ? ಅದೇನೋ ಧರ್ಮದ್ರೋಹದ ಕೆಲಸವಂತೆ. ಹಾಗಾದರೆ ಅವನಿಗೆ ಮರಣದಂಡನೆ ಖಂಡಿತ. ಧರ್ಮದ್ರೋಹ ಅಂದ ಮೇಲೆ ಆಗಬೇಕಾದ ಶಿಕ್ಷೆ. ನೀನು ಯೇಸುವಿನ ಶಿಷ್ಯನಲ್ಲವೇ? ನಾನು ಯೇಸುವಿನ ಶಿಷ್ಯನಲ್ಲ. ಇಲ್ಲ, ಇವನು ನಿನ್ನಲ್ಲಿ ಎಲ್ಲೋ ನೋಡಿದ ಹಾಗಿದೆ. ಯೇಸುವಿನ ಶಿಷ್ಯ. ಸರಿ, ಶಿಷ್ಯನೇ. ನೀನು ಯೇಸುವಿನ ಶಿಷ್ಯನಲ್ಲವೇ? ಅಲ್ಲ, ನಾನು ಯೇಸುವಿನ ಶಿಷ್ಯನಲ್ಲ. ಅಲ್ಲ. ನೀನು ಹೇಳುತ್ತಿರುವುದು ನಿಜವೇ? ನಿಜ. ಹಾಗಿದ್ರೆ ಹೊರಡು. ನೀವು ಹೊರಡಿ. ಪ್ರಭುವೇ, ನಾನು ಹೇಳಿರಲಿಲ್ಲವೇ, ಇಂದು ಮುಂಜಾನೆ ಕೋಳಿ ಕೂಗುವ ಮೊದಲು ನನ್ನ ಬಗ್ಗೆ ನೀನು 3 ಬಾರಿ ಸುಳ್ಳು ಹೇಳುವೆ ಎಂದು? ನಾನಾಡುವ ಮಾತು ಸುಳ್ಳಾಗದು ಪೀಟರ್. ನಮ್ಮಲ್ಲಿಗೆ ಒಂದು ನಿವೇದನೆಯನ್ನು ಕಳಿಸಿದ್ದಾರೆ. ನಜರೇತಿನ ಯೇಸು ಎಂಬಾತ ತಾನು ದೇವಪುತ್ರನೆಂದು ಹೇಳಿಕೊಡುತ್ತಾ ಜನರ ಮನಸ್ಸನ್ನು ತನ್ನತ್ತ ತಿರುಗಿಸಿಕೊಳ್ಳುತ್ತಿದ್ದಾರಂತೆ. ಆತನನ್ನು ತಾವೇ ವಿಚಾರಿಸಿಕೊಳ್ಳಬೇಕಂತೆ. ಏನು? ನಾವು ಅವರನ್ನು ವಿಚಾರಿಸಿಕೊಳ್ಳಬೇಕೆ? ಹಾಗಾದರೆ ಸಭೆಯೊಂದನ್ನು ಕರೆಯಿರಿ. ಕ್ಷಮಿಸಿ ಪ್ರಭು, ಅದು ಓಹೋ, ಅರ್ಥವಾಯ್ತು ಬಿಡಿ. ರೋಮ್ ಸಾಮ್ರಾಜ್ಯದವರಾದ ನಮ್ಮ ಮನೆಗೆ ಯಹೂದಿಗಳು ಬರುವುದಿಲ್ಲವೆಂದು ತಾನೇ ನೀವು ಹೇಳುತ್ತಿರುವುದು. ನಾವೇ ಅಲ್ಲಿ ಹೋದರಾಯ್ತು. ಬನ್ನಿ ಹೋಗೋಣ. ಯಾರದು ಯೇಸು? ಓಂ ಸಾಮ್ರಾಜ್ಯದ ಅರಸರೆಂಬುದಾಗಿ ಜನರ ಮನಸ್ಸನ್ನೇ ಕೆಡಿಸಿದ್ದಾರೆ. ಅದರ ಜೊತೆಗೆ ಕೈಸರನಿಗೆ ತೆರಿಗೆ ಕೊಡಬೇಡಿ ಎಂದು ಜನರಲ್ಲಿ ಹೇಳಿಕೊಂಡು ಬರುತ್ತಿದ್ದಾನೆ. ಅದೂ ಅಲ್ಲದೆ ತಾನೊಬ್ಬ ಕ್ರಿಸ್ತನೆಂಬ ಮೆಸ್ಸೇನೆಂದು ಹೇಳುತ್ತಿದ್ದಾನೆ.
ಈತನು ಧರ್ಮದ್ರೋಹಿಯೂ ಆಗಿರುವುದರಿಂದ ಈತನಿಗೆ ಮರಣದಂಡನೆಯೇ ಸೂಕ್ತವೆಂದು ನಾವು ನಿರ್ಧರಿಸಿದ್ದೇವೆ. ತಾವು ವಿಚಾರಣೆಯನ್ನು ಮಾಡಿ ಈತನಿಗೆ ಮರಣದಂಡನೆಯನ್ನೇ ವಿಧಿಸಬೇಕು. ಯೇಸುವನ್ನು ಕರೆದುಕೊಂಡು ಬನ್ನಿ. ಇವರೆಲ್ಲರೂ ನಿನ್ನನ್ನು ಧರ್ಮದ್ರೋಹಿ ಎಂದು ಆಪಾದಿಸುತ್ತಿದ್ದಾರೆ. ಇದಕ್ಕೆ ನೀನೇನು ಹೇಳುವೆ? ಮಾತನಾಡು. ನೀನೇನು ಮಾತನಾಡದೇ ಇದ್ದರೆ ನನ್ನಿಂದ ಏನು ಮಾಡಲು ಸಾಧ್ಯವಾಗದು. ನೀನು ಯಹೂದಿಗಳ ರಾಜನೇನು? ನನ್ನ ರಾಜ್ಯವೇ ಬೇರೆ. ಎಲ್ಲಿ ಸತ್ಯವಿರುವುದೋ, ಎಲ್ಲಿ ಧರ್ಮವಿರುವುದೋ ಅದೇ ನನ್ನ ರಾಜ್ಯ. ಅದು ಈ ರಾಜ್ಯವೇ ಆಗಿರುತ್ತಿದ್ದರೆ ಯಹೂದ್ಯರ ಕೈಯಲ್ಲಿ ಸಿಕ್ಕಿ ಬೀಳದ ಹಾಗೆ ನನ್ನ ಪರಿವಾರದವರು ನನ್ನನ್ನು ಕಾಪಾಡುತ್ತಿದ್ದರು. ಈತನ ಮಾತುಗಳನ್ನು ಕೇಳುತ್ತಿದ್ದರೆ ಈತನು ತಪ್ಪಿತಸ್ಥರಂತೆ ಕಾಣುವುದಿಲ್ಲವಲ್ಲ. ಈತನು ಮರಣದಂಡನೆಗಂತೂ ಯೋಗ್ಯನಲ್ಲ. ಈತನಲ್ಲಿ ಯಾವುದೇ ತಪ್ಪುಗಳು ಕಂಡು ಬರದೇ ಇರುವುದರಿಂದ ಈತನಿಗೆ ಚಾಟಿಯಡಿನ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ ಅಷ್ಟೇ. ಕರೆದುಕೊಂಡು ಹೋಗಿ ಇವನನ್ನು. ಈಗೇನು ಮಾಡುವುದು? ನಾನೇ ಹೋಗಿ ತರುತ್ತೇನೆ. ಕಿರೀಟ ಚೆನ್ನಾಗಿದೆ, ಯಹೂದಿಗಳ ಮಹಾರಾಜರಂತೆ. ನೀನು ಯಹೂದಿಗಳ ಮಹಾರಾಜನೇನೋ? ಮಹಾರಾಜರಿಗೆ ಉಗಿಯೋ. ಮಹಾರಾಜರಿಗೆ ಜಯಕಾರ ಹಾಕೋಣ. ಬನ್ನಿ ರಾಜರೋ ರಾಜರೋ.